ಧರ್ಮಸ್ಥಳದಲ್ಲಿ 2 ಉದಾಹರಣೆಗಳನ್ನು ಇವತ್ತು ನಾನು ನಿಮಗೆ ತೋರಿಸ್ತಾ ಇದ್ದೇನೆ, ದಾಖಲೆ ಸಮೇತ. ಅಸಹಾಯಕ ಪಾಪ ಜೋಡಿ ಮಾವುತನ ಕುಟುಂಬದಲ್ಲಿ 2 ಕೊಲೆ ಆಗುತ್ತೆ. ಒಂದು ನಾರಾಯಣ ಮತ್ತು ಈ ಧರ್ಮಸ್ಥಳದಲ್ಲಿ ಕೆಲಸ ಮಾಡೋದಕ್ಕೆ ಹೊಡೆಯೋದಕ್ಕೆ ಒಂದು ಟೀಮ್ ಅಂತ ಇಟ್ಕೊಂಡಿದ್ದಾರೆ. ಅವರು ಹೋಗಿ ಸಿಕ್ಕಾಪಟ್ಟೆ ಅವನಿಗೆ ಕಾಲಿಗೆ ಹೊಡೆದು ಆಚೆಗೆ ಕಳಿಸ್ತಾ ಇದ್ರು ಅವನಿಗೆ, ನಾರಾಯಣನಿಗೆ. ಯಾಕಂತ ಹೇಳಿದ್ರೆ ಕಳೆದ 5-6 ವರ್ಷ, ಅವನು ಸಾಯೋಕ್ಕಿಂತ ಒಂದು 5-6 ವರ್ಷದ ಹಿಂದೆ ನಿನ್ನೆ ಜಗ ಕೊಟ್ಬಿಡು ಅಂತ ಹಿಂಸೆ ಕೊಡ್ತಾ ಇದ್ರು ಅವನಿಗೆ. ಆದ್ರೆ ಅವನು ಕೊಡಲ್ಲ. ಎಷ್ಟೇ ಮುದುಕಾದರೂ ಎಷ್ಟೇ ಏಟು ಬಿದ್ರು ಕೂಡ ಅವನು ಕೊಡಲ್ಲ. ಒಂದಿನ ಇಬ್ಬರದು ಕೊಲೆ ಆಗುತ್ತೆ. ಆ ಕೊಲೆದ FIR ಕಾಪಿ ಹಿಂದೆನೂ ಕೂಡ ತೋರಿಸಿದ್ದೀನಿ, ಇವತ್ತು ಕೂಡ ತೋರಿಸ್ತಾ ಇದ್ದೀನಿ. ಕ್ರೈಮ್ ನಂಬರ್ 234/2012. ಕ್ರೈಮ್ ನಂಬರ್ ಅಂದ್ರೆ ಅಪರಾಧದ ಸಂಖ್ಯೆ. ಅಂಡರ್ ಸೆಕ್ಷನ್ 302 ಮತ್ತು 392 ಇಷ್ಟೇ ಹಾಕ್ತಾರೆ ಇದರಲ್ಲಿ. 302 ಮತ್ತೆ 392 ಇದನ್ನ ದಯವಿಟ್ಟು ನೆನಪಿಟ್ಕೊಳ್ಳಿ. ಇದ್ರ ಬಗ್ಗೆ ನಾನು ಒಂದು ಮಾತಲ್ಲಿ ಹೇಳ್ತಾ ಇದ್ದೀನಿ, ಇದನ್ನ ಯಾಕೆ ಹಾಕಿದ್ರು ಅಂತ ಹೇಳಿ. ಡೇಟ್ ಆಫ್ ಕ್ರೈಮ್ ಅಂದ್ರೆ ಅಪರಾಧ ನಡೆದಿದ್ದು 20ನೇ ತಾರೀಕು ಸಾಯಂಕಾಲದಿಂದ 21ನೇ ತಾರೀಕು ಬೆಳಿಗ್ಗೆ, ಆಯ್ತಾ. ಆ ನಂತರ ಇದರಲ್ಲಿ ನೋಡಿ, ಕಂಪ್ಲೇಂಟ್ ಕೊಟ್ಟವನ ಹೆಸರು ರಾಜೇಂದ್ರ ರೈ ಅಂತ ಇದೆ. ದೂರು ಕೊಟ್ಟವನು. ಕೊಲೆಯಾಗಿದ್ದ್ಯಾರು? ನಾರಾಯಣ ಮತ್ತು ಯಮುನಾ. ಈ ರಾಜೇಂದ್ರ ರೈ ದೂರು ಕೊಡ್ತಾನೆ. ಇಲ್ಲಿ ರಾಜೇಂದ್ರ ರೈ ಯಾರು? ರಾಜೇಂದ್ರ ರೈ ಇವ್ರ ಸಂಬಂಧಿಕನೂ ಅಲ್ಲ, ಅಥವಾ ಆ ಜಾಗೆ ಮಾಲೀಕನೂ ಅಲ್ಲ. ಇವನು ಕೇವಲ ಆ ಧರ್ಮಸ್ಥಳದಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಒಬ್ಬ ಸೂಪರ್ವೈಸರ್. ಅವನು, ಅದು ನಾನು ಹೇಳ್ತಾ ಇಲ್ಲ, ಅವನೇ ಹೇಳಿದ್ದಾನೆ. ಅವನ ಸ್ಟೇಟ್ಮೆಂಟ್ ಕೂಡ ನಮಗೆ ಸಿಕ್ಕಿದೆ. ಇದು ಯಾರಿಗೂ ಕೂಡ ಸಿಗಲಾರ್ದಂಗೆ ಮುಚ್ಚಿಟ್ಟಿದ್ರು ಇದನ್ನ. ಅವನ ಸ್ಟೇಟ್ಮೆಂಟ್ ರಾಜೇಂದ್ರ ರೈನೇ ಹೇಳ್ತಾ ಇರೋದು. ಯಾಕಂದ್ರೆ ನಾಳೆ ನನಗೆ ಅನ್ಬಾರ್ದಲ್ಲ ಮಟ್ಟಣ್ಣವ್ರು ಏನೇನೋ ಹೇಳ್ತಾ ಇದ್ದಾರೆ ಅಂತ. ಇದರಲ್ಲಿ ಸ್ವತಃ ರಾಜೇಂದ್ರ ರೈ ಹೇಳ್ತಾರೆ ಏನಂತಂದ್ರೆ, ನಾನು ಅಲ್ಲಿ ಕೆಲಸ ಮಾಡ್ತಾ ಇದ್ದೆ, ಆ ತೋಟಗದ್ದೆ ಕೆಲಸಗಾರರ ಮೇಲ್ವಿಚಾರಕನಾಗಿ ನಾನು ಅಲ್ಲಿ ಕೆಲಸ ಮಾಡ್ತಾ ಇದ್ದೆ. ಮತ್ತು ನಾರಾಯಣ ಯಮುನಾ ಅವರ ಮನೆ ನಾವು ಎಲ್ಲಿ ಕೆಲಸ ಮಾಡ್ತಾ ಇದ್ದೆ ಧರ್ಮಸ್ಥಳದ್ದು ಆ ಜಮೀನಿನ ಪಕ್ಕದಲ್ಲಿ ಇತ್ತು ಅಂತ ಹೇಳ್ತಾನೆ ಅವನು. ಆ ಜಮೀನಿನ ಪಕ್ಕದಲ್ಲಿ, ಧರ್ಮಸ್ಥಳದಲ್ಲಿ ಅಲ್ಲ, ಆ ಜಮೀನು ನಾನು ಎಲ್ಲಿ ಕೆಲಸ ಮಾಡ್ತಾ ಇದ್ದೆ, ಯಾವ ಕೆಲಸಗಾರರ ಮೇಲ್ವಿಚಾರಣೆ ನಾನು ಮಾಡ್ತಾ ಇದ್ದೆ, ಅದರ ಪಕ್ಕದಲ್ಲಿ ನಾರಾಯಣ ಯಮುನಾರ್ದ ಮನೆ ಇತ್ತು ಅಂತ ರಾಜೇಂದ್ರ ರೈ ಹೇಳ್ತಾ ಇದ್ದಾನೆ. ಅವನ ಹೇಳಿಕೆ ಅಂದ್ರೆ ಅವನ ಕಂಪ್ಲೇಂಟ್ ಕಾಪಿಯಲ್ಲಿ. ಅವನು ಇನ್ನೊಂದು ಹೇಳ್ತಾನೆ, ನಾನು ಬೆಳಿಗ್ಗೆ 10 ಗಂಟೆಗೆ ಬಂದೆ ಕೆಲಸಕ್ಕೆ, 12 ಗಂಟೆಗೆಲ್ಲ ನೋಡ್ತಾ ಇದ್ದೆ, ಇವ್ರ ಮನೆ ಕೂಗಿದೆ. ಇವನ್ ಯಾಕೆ ಕೂಗಬೇಕು? ಇವನ್ ಕೆಲಸ ಅಲ್ಲ ಅದು. ಆದ್ರೆ ಹೇಳ್ತಾನಲ್ಲಿ, ನಾನು ಕೂಗಿದೆ, ಯಾರು ಏನು ಕೇಳಿಸ್ಕೊಳ್ಳಿಲ್ಲ, ಒಳಗಡೆ ಹೋದೆ, ಎಲ್ಲ ನೋಡಿದೆ, ಎಲ್ಲ ಚೆಲ್ಲಾಪಿಲ್ಲಿ ಆಗಿತ್ತು, ಹಾಸಿಗೆ ಮತ್ತೆ ಬಟ್ಟೆ ಬರೀ ಚೆಲ್ಲಾಪಿಲ್ಲಿ ಆಗಿತ್ತು. ಆನಂತರ ಯಾರೋ ಅದನ್ನ ಏನು ಮನೆಗೆ ಬಂದು ಅಲ್ಲಿ 2 ನಾರಾಯಣ ಮತ್ತು ಯಮುನಾ ರಕ್ತದ ಮಡುವಿನಲ್ಲಿ ಬಿದ್ದಿದ್ರು. ಆಮೇಲೆ ಮತ್ತೆ ನಾನು ನೋಡಿದೆ, ಮನೆಯಲ್ಲಿರುವಂತ ಆಭರಣಗಳನ್ನ ಯಾರೋ ದೋಚ್ಕೊಂಡು ಹೋಗಿದ್ದು ಕಂಡು ಬಂತು ಅಂತ ಹೇಳ್ತಾನೆ. ಆ ಅರ್ಜಿಯಲ್ಲಿದೆ. ಇಲ್ಲ, ಅದನ್ನ ಅಬ್ಸರ್ವ್ ಮಾಡಿ ನೀವು. ದೋಚಿಕೊಂಡು ಹೋದ್ರು ಅನ್ನಕ್ಕೆ ಇವನು ಯಾರು? ಇವನಿಗೆ ಹೆಂಗ್ ಗೊತ್ತಾಯ್ತು ಅಲ್ವಾ? ಇವನು ಮನೆ ಮಾಲೀಕ ಅಲ್ಲ, ಮನೆ ಸದಸ್ಯ ಅಲ್ಲ, ಮನೆ ಕೆಲಸದವ್ರು ಕೂಡ ಗೊತ್ತಿರ್ತದೆ. ಕೆಲಸದವ್ರು ಆಗಿದ್ರೆ ಗೊತ್ತಿರ್ತದೆ ಆಭರಣಗಳು ಎಲ್ಲಿಟ್ಟಿದ್ರು ಏನಿಟ್ಟಿದ್ರು ಅಂತ. ಕೆಲಸದವ್ರಿಗೂ ಕೂಡ ಒಂದೊಂದ್ಸರಿ ಗೊತ್ತಿರ್ತದೆ. ಇವನು ಅದು ಯಾರೂ ಅಲ್ಲ, ಆ ಪರಿವಾರಕ್ಕೆ ಸಂಬಂಧನೇ ಇಲ್ಲ ಇವನು. ಇವನು ಹೇಳ್ತಾನೆ ಮನೆಯನ್ನ ದೋಚ್ಕೊಂಡು ಹೋದ್ರು ಅಂತ ಹೇಳ್ತಾನೆ. ದೋಚ್ಕೊಂಡು ಹೋದ್ರು ಅಂತ ಹೇಳ್ಬೇಕು ಯಾರು? ಆ ಮನೆ ಸದಸ್ಯರು ಹೇಳ್ಬೇಕು. ಇವನು ಸಂಬಂಧನೇ ಇಲ್ದವ್ರು ಕಂಪ್ಲೇಂಟ್ ಕೊಡ್ತಾನೆ. ಹಿಂಗಾಗಿ ಸೆಕ್ಷನ್ 392 ಹಾಕ್ತಾರೆ. 392 ಅಂತ ಹೇಳಿದ್ರೆ ರಾಬರಿ ಅಂದ್ರೆ ಕಳ್ಳತನ. ಥೆಫ್ಟ್ ಅಂತಂದ್ರೆ ಒಬ್ರು ಮಾಡಿದ್ದು 392. ಆ ನಂತರ 394 ಬರ್ತದೆ. ಡಕಾಯಿತ್ರಿ ಅಂದ್ರೆ 395 ವಿತ್ ಗ್ರೀವಿಯಸ್ ಇಂಜುರಿ ಬರ್ತದೆ. ಇಲ್ಲಿ 392 ಅಂದ್ರೆ ದೋಚ್ಕೊಂಡು ಹೋದ್ರು. ಇದೊಂದು ಸುಳ್ಳು ಕೇಸ್ ಅಂದ್ರೆ ಸುಳ್ಳು ಸೆಕ್ಷನ್ ಹಾಕ್ತಾರೆ. ಇನ್ನೊಂದು, ಯಾವಾಗ ನೋಡಿ 2 ಕೊಲೆಗಳು ಆಗ್ತಾವಪ್ಪ, ಅಷ್ಟೊಂದು ಚೆಲ್ಲಾಪಿಲ್ಲಿ ಆಗಿದೆ, ಒಬ್ಬನೇ ಮಾಡಕ್ ಸಾಧ್ಯನಾ?
ಇಬ್ರು ಅಥವಾ ಅದಕ್ಕಿಂತ ಜಾಸ್ತಿನೇ ಮಾಡಿರ್ತಾರೆ. ಆದ್ರೂ ಇಲ್ಲಿ ಸೆಕ್ಷನ್ 34 ಹಾಕಲ್ಲ. 34 ಅಂದ್ರೆ ಕಾಮನ್ ಇಂಟೆನ್ಷನ್. ಇಬ್ಬರಿಗಿಂತ ಜಾಸ್ತಿ ಆರೋಪಿಗಳು ಇದ್ರೆ, ಒಟ್ಟಾಗಿ ಸೇರಿ ಮಾಡಿದ್ರೆ ಕಾಮನ್ ಇಂಟೆನ್ಷನ್ ಬರ್ತದೆ. ಇಲ್ಲಿಯೂ ಕೂಡ ಆ ಸೆಕ್ಷನ್ ಹಾಕುವುದೇ ಇಲ್ಲ. ಬರೀ 302, 392 ಇಷ್ಟು ಹಾಕ್ಬಿಡ್ತಾರೆ. ಆನಂತರ ಇದನ್ನ ಹೇಳಬೇಕು ನಾವು. ಯಾರಪ್ಪ ಮಹಾನುಭಾವ ಅಲ್ಲಿದ್ದಂತ PSI ಕೇಸ್ ರಿಜಿಸ್ಟರ್ ಮಾಡಿದವ್ರು ಯಾರು? ಅದನ್ನ ಮತ್ತು ಅದೇ PSI ಯೋಗೀಶ್ ಸೌಜನ್ಯ ಪ್ರಕರಣದಲ್ಲಿ ಎಲ್ಲಾ ಸಾಕ್ಷಿಯನ್ನ ಹಾಳು ಮಾಡಿ, CCTV ತಗೊಳ್ಳಿಲ್ಲ, ಒಂದು ಫೇಕ್ ಮೊಬೈಲ್ ನಂಬರ್ ಬರೆದು ಒಂದು ಚೀಟಿ ಬರೆದಿಟ್ಟಿರ್ತಾರೆ. ಎಲ್ಲಾ ಹಾಳು ಮಾಡಿದಂತಹ ಅದೇ PSI ಕೂಡ ಈ ಕೆಲಸ ಮಾಡಿದವನು.